ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪತ್ನಿಯಾದವಳು ಪತಿಯ ಈ ತಪ್ಪುಗಳನ್ನು ಎಂದಿಗೂ ಮುಚ್ಚಿಡಲೇಬಾರದು. ಸಂಸಾರದಲ್ಲಿ ಬಹುತೇಕ ದಂಪತಿಗಳು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಒಬ್ಬರನ್ನು ಒಬ್ಬರು ಅನುಸರಿಸಿಕೊಂಡು ಹೋಗುತ್ತಾರೆ. ವೈವಾಹಿಕ ಸಂಬಂಧ ಎನ್ನುವುದೇ ಹಾಗೆ, ಜೋಡೆತ್ತುಗಳು ಇದ್ದಂತೆ. ಒಂದು ಎತ್ತಿನ ನಡವಳಿಕೆ ಸರಿಯಿಲ್ಲದೆ ಹೋದರೂ ಅದು ಸಂಸಾರದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಆದರೆ ಪತ್ನಿಯಾದವಳು ಅನೇಕ ಬಾರಿ ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಾಳೆ. ಕೆಲವೊಮ್ಮೆ ಪತಿಯ ಕೆಟ್ಟ ನಡವಳಿಕೆ ಹಾಗೂ ಅಭ್ಯಾಸವನ್ನು ಮನೆಯವರಿಂದ ಮುಚ್ಚಿಡುತ್ತಾಳೆ. ಆದರೆ ಈ ತಪ್ಪನ್ನು ಮಾಡಿದರೆ ಆಕೆ ತನ್ನ ಭವಿಷ್ಯದಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ. ಹಾಗಾದರೆ ಹೆಂಡತಿಯು ತನ್ನ ಗಂಡನ ಯಾವ ಕೆಟ್ಟ ಅಭ್ಯಾಸಗಳನ್ನು ಮುಚ್ಚಿಡಬಾರದು? ಬನ್ನಿ ನೋಡೋಣ. 1. ಬೇರೆ ಹೆಣ್ಣಿನ ಸಹವಾಸ. ಪತ್ನಿಯು ಪತಿಯನ್ನು ನಂಬಬೇಕು ನಿಜ, ಆದರೆ ಯಾರನ್ನೂ ಕೂಡ ಕುರುಡಾಗಿ ನಂಬಬಾರದು. ಅನೇಕ ಬಾರಿ ಪುರುಷರು ಬೇರೆ ಹೆಣ್ಣಿನ ಸಹವಾಸ ಮಾಡಿ ತಮ್ಮ ಹೆಂಡತಿಗೆ ಮೋಸ ಮಾಡುತ್ತಾರೆ. ಪುರುಷನು ಬೇರೆ ಹೆಣ್ಣಿನ ಸಹವಾಸ ಮಾಡಿದರೆ ಅದು ವೈವಾಹಿಕ ಜೀವನದ ಅಡಿಪಾಯವನ್ನು ಅಲುಗಾಡಿಸುತ್ತದೆ. ಗಂಡನ ಈ ಜೀವನದ ರಹಸ್ಯವು ಹೆಂಡತಿಗೆ ತಿಳಿದರೆ ಅದನ್ನು ತನ್ನ ಮನೆಯಿಂದ ತವರು ಮನೆಯಿಂದ ಮುಚ್ಚಿ ಇಡಲೇಬಾರದು. 2. ಸುಳ್ಳು ಹೇಳುವುದು. ಹೆಂಡತಿ ಗಂಡನ ಸುಳ್ಳು ಹೇಳುವ ಅಭ್ಯಾಸವಿದ್ದರೆ ಅದನ್ನು ಮುಚ್ಚಿಡಬಾರದು, ಬಹಿರಂಗಪಡಿಸಬೇಕು. ಇಲ್ಲದಿದ್ದರೆ ಆಕೆ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 3. ಅವಮಾನಿಸುವ ಅಭ್ಯಾಸ. ಕೆಲವೊಮ್ಮೆ ಪತಿಯು ಪತ್ನಿಯನ್ನು ಎಲ್ಲರ ಮುಂದೆ ಅವಮಾನಿಸುತ್ತಾರೆ. ಆದರೆ ಈ ವಿಷಯವನ್ನು ಹೆಂಡತಿಯು ತನ್ನ ಮನೆ ಹಾಗೂ ಕುಟುಂಬ ಸದಸ್ಯರ ಮುಂದೆ ಮುಚ್ಚಿಡುತ್ತಾಳೆ. ಈ ಅಭ್ಯಾಸದ ಬಗ್ಗೆ ಹೇಳದೆ ಹೋದಲ್ಲಿ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. 4. ಕೋಪಗೊಳ್ಳುವುದು. ಕೆಲವು ಗಂಡಸರಿಗೆ ಮೂಗಿನ ತುದಿಯ ಮೇಲೆಯೇ ಕೋಪವಿರುತ್ತದೆ. ಸಣ್ಣ ಪುಟ್ಟ ವಿಷಯಕ್ಕೂ ಹೆಂಡತಿಯ ಮೇಲೆ ಸಿಡುಕುತ್ತಾರೆ. ಆದರೆ ಹೆಂಡತಿಯು ಪತಿಯ ಈ ಸ್ವಭಾವವನ್ನು ಸಂಸಾರದಲ್ಲಿ ಸಹಿಸಿಕೊಳ್ಳುತ್ತಾಳೆ. ಆದರೆ ಅತಿಯಾದ ಕೋಪವು ಸಂಸಾರದಲ್ಲಿ ಸಮಸ್ಯೆಯನ್ನು ತಂದೊಡ್ಡಬಲ್ಲದು. ಗಂಡನ ಈ ಗುಣ ಸ್ವಭಾವದ ಬಗ್ಗೆ ಪತ್ನಿಯಾದವಳು ತನ್ನ ತಾಯಿ ಹಾಗೂ ಗಂಡನ ಮನೆಯವರಿಗೆ ಹೇಳುವುದು ಅತ್ಯಗತ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು? ಒಂದು ಕಮೆಂಟ್ ಮಾಡಿ ಹೇಳಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.